ನಾಯಕನಹಟ್ಟಿ ಪಟ್ಟಣದಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು, ಚಿತ್ರದುರ್ಗ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಚಿತ್ರದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕುಗಳಲ್ಲಿ ಬರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ನಿರ್ದೇಶಕರಿಗೆ ಒಂದು ದಿನದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಆರ್ ಮಲ್ಲೇಶಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿದ ಜಿಲ್ಲಾ ಸಹಕಾರ ಯೂನಿಯನ್ ಉಪಾಧ್ಯಕ್ಷ ಜೆ.ಆರ್. ರವಿಕುಮಾರ್ ಮಾತನಾಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಯ ಸದಸ್ಯರಿಗಾಗಿ ಸರ್ಕಾರ ಹಾಗೂ ಸಹಕಾರ ಇಲಾಖೆಯ ನಿಯಮಿತವಾಗಿ ಒಂದು ದಿನದ ಕಾರ್ಯಾಗಾರ ಮತ್ತು ತರಬೇತಿ ಶಿಬಿರಗಳನ್ನು ಆಯೋಜಿಸುತ್ತದೆ. ಸಂಘಗಳ ಪಾರದರ್ಶಕತೆ, ಆಡಳಿತ ನಿರ್ವಹಣೆ, ಲೆಕ್ಕಪತ್ರ ನಿರ್ವಹಣೆ ಮತ್ತು ಸಾಲ ಮರುಪಾವತಿ ಬಗ್ಗೆ ನಿರ್ದೇಶಕರಿಗೆ ಅರಿವು ಮೂಡಿಸುವುದು ಇದರ ಉದ್ದೇಶ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೂತನ ಕೃಷಿ ಯೋಜನೆಗಳು, ಶೂನ್ಯ ಬಡ್ಡಿದರ ಸಾಲ ವಿತರಣೆ ಮತ್ತು ಬೆಳೆ ವಿಮೆ ಬಗ್ಗೆ ಜಾಗೃತಿ ಮೂಡಿಸುವುದು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಕೇವಲ ಸಾಲ ನೀಡುವುದಷ್ಟೇ ಅಲ್ಲದೆ ಗೋದಾಮು ನಿರ್ಮಾಣ, ಡೈರಿ, ಮೀನುಗಾರಿಕೆ ಹಾಗೂ ಇತರೆ ಬಹು ಸೇವೆಗಳನ್ನು ಒದಗಿಸುವಂಥ ಸಂಘಗಳನ್ನು ಬಲಪಡಿಸುತ್ತದೆ. ಪತ್ತಿನ ಸಹಕಾರ ಸಂಘಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಅಳವಡಿಸಲು ಮತ್ತು ರೈತರಿಗೆ ಕಂಪ್ಯೂಟರೀಕೃತ ಸೇವೆ ಒದಗಿಸಲು ನಿರ್ದೇಶಕರಿಗೆ ಈ ತರಬೇತಿ ಅತಿ ಮುಖ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಳ್ಳಿತಿಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪಾಟೀಲ್ ಜಿ.ಎಂ. ತಿಪ್ಪೇಸ್ವಾಮಿ, ಯತ್ನಟ್ಟಿಗೌಡರು, ಗಜನಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜಿ. ತಿಪ್ಪೇಸ್ವಾಮಿ, ಕೋಟಪ್ಪ, ಎ. ಚನ್ನಬಸಪ್ಪ, ಮಂಜಮ್ಮ, ಅಜ್ಜಪ್ಪ, ವಿನೋದ್ ಸ್ವಾಮಿ, ಸ್ಕಂದ, ಎಸ್. ಬಸವರಾಜ್, ಸಹಕಾರಿ ಅಭಿವೃದ್ಧಿ ಅಧಿಕಾರಿ ಕೆ. ಮಹೇಶ್, ಜಿ. ಕೆ. ನವೀನ್, ಟಿ. ಭರತ್, ಅಂಬರೆಡ್ಡಿ ಇನ್ನು ಮುಂತಾದವರು ಇದ್ದರು. ಅವ್ರು ಏನ್ ಹೇಳ್ತಾರೆ ಕೇಳ್ರಿ, ಗೊತ್ತಿಲ್ಲ ಕೇಳ್ರಿ, ತಿಳ್ಕೊಳ್ರಿ, ಅವ್ರ ಫೋನ್ ನಂಬರ್ ಇಟ್ಕೊಳ್ರಿ. ಬಹಳ ಅವಶ್ಯಕತೆ. ಕಾರ್ಯನಿರ್ವಾಹಕರಿಗೆ, ಆಡಳಿತ ಮಂಡಳಿಗೆ ಇವತ್ತು ಉನ್ನತ ಮಟ್ಟಕ್ಕೆ ತಗೊಂಡು ಕಾರಣನೇ ಅದು. ಇವತ್ತು ಡಿಜಿಟಲೀಕರಣ ಆಗಿದೆ. ಇವತ್ತು ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಪ್ರತಿಯೊಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ. ಈ ದೇಶದಲ್ಲಿ ಯಾವುದೇ ಒಂದು ಸೊಸೈಟಿ ಟ್ಯಾಕ್ಸ್ ಏನಿದೆಯೋ ಅಲ್ಲಿ ಕೂತ್ಕೊಂಡು ಗಡಿಗೆ ಕೂಡ ಕಂಪ್ಯೂಟರೈಸೇಷನ್ ಆಗಿದೆ. ಅಲ್ಲ, ಕಂಪ್ಯೂಟರೈಸೇಷನ್ ಅಲ್ಲಿ ಕೂತ್ಕೊಂಡು ಎಲ್ಲಿ ಏನಾಗಿದೆ, ಎಷ್ಟು ಏನ್ ಶೇರ್ ಹೋಲ್ಡರ್ಸ್ ಇದ್ದಾರೆ, ಏನಾಗಿದೆ ಆ ಸೊಸೈಟಿ ಬಗ್ಗೆ, ಆ ರೀತಿ ಪ್ರತಿಯೊಂದು ರೀತಿಯಲ್ಲಿ ಬಹಳ ಮುಂದೆ ಇದೆ. ನೀವು ಅದನ್ನ ಏನಿದೆಯಾ ಸೊಸೈಟಿಯ ಕಾರ್ಯನಿರ್ವಾಹಕರು, ಕಾರ್ಯದರ್ಶಿಗಳಿದ್ದಾರೆ, ಇದರ ಪಾತ್ರ ಬಹಳ ಮುಖ್ಯ. ಯಾಕಂದ್ರೆ 5 ವರ್ಷ ಇರ್ತಾರೆ ಯಾವುದೇ ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸದಸ್ಯರು. ಅವರಿಗಿಂತ ನಿಮ್ಮ ಜೊತೆ ಈಗ ಉದಾಹರಣೆ ನಾನು ಹೇಳ್ಬೇಕಂದ್ರೆ, ಇವತ್ತು ನಮ್ಮ ಸಹಕಾರಿ ಕ್ಷೇತ್ರ ಏನಾದ್ರು ಚಿತ್ರದುರ್ಗದಲ್ಲಿ ಇದೆ. ದಿವಂಗತ ಮಾಜಿ ಮಂತ್ರಿಯಾದ ಸುಧಾಕರ್ ಅವರು ನಮ್ಮ ಜಿಲ್ಲಾ ಕೇಂದ್ರ ಎಂಡಿ ಅವರು ಇಸಾಕುಲ್ಲಾ ಶರೀಫ್ ಅವರು ಜೋಡಿಸಿದ್ದಾರೆ. ಅವರಿಬ್ಬರ ಒಂದು ಮಾರ್ಗದರ್ಶನದಲ್ಲಿ ಯಾವ ರೀತಿ ಇವತ್ತು ಯಾವ ರೀತಿ ಇತ್ತು, ಯಾವ ರೀತಿ ಬೆಳೆದು ಬಂದಿದೆ ಹಾನಿ ಅದು ಮೈಲಿಗಲ್ಲು ನಿಜವಾಗ್ಲೂ ಇವತ್ತು ಅವರಿಬ್ಬರು ಕಾರಣೀಭೂತರು. ಅದರಲ್ಲಿ ಒಂದು ಜೋಡಿತ್ತು ಇವತ್ತು ಅದು ಯಾವ ರೀತಿ ಆಯ್ತು ಅಂದ್ರೆ ಎಲ್ಲರೂ ಕಣ್ಮುಚ್ಕೊಂಡ್ರೆ ಏನಾಗುತ್ತೆ ಆ ರೀತಿ ಆಗೋದು ವಿಧಿವಶ ದೇವರ ನೀವೇ ಆಟಕ್ಕೆ ಯಾರು ಇದೆಲ್ಲ ಹೊಡೆಯಲ್ಲ. ಈ ಮುಂದೆ ಬರ್ತಕ್ಕಂಥ ಅದೇ ರೀತಿ ನಡೆಸ್ಕೊಂಡು ಹೋಗಿ ಇಲ್ಲಿ ಕಾರ್ಯನಿರ್ವಾಹಕರು ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಂದು ವಿಚಾರ ನಿಮಗೆ ಗೊತ್ತಿರುತ್ತೆ. ನಾವು ಬರೋದು ಹೋಗೋದು ಪ್ರತಿಯೊಂದು ಉದಾಹರಣೆ ನಮ್ಮ ಸೊಸೈಟಿಲಿ ಹಿಂದಿರ್ತಕ್ಕಂಥ ಕಾರ್ಯದರ್ಶಿಗಳು ಯಾವ ರೀತಿ ನಡೆಸ್ತಿದ್ರು, ಈಗ ನಮ್ಮ ಜೊತೆ ಬರ್ತಕ್ಕಂಥ ಕಾರ್ಯದರ್ಶಿಗಳು ಯಾವ ರೀತಿ ನಿರ್ವಹಿಸ್ತಾರೆ. ನಾವು ಬಂದು 1 ವರ್ಷ ಆಗಿ ಆಡಳಿತ ಮಾಡಿ ಇವತ್ತು ನಮ್ದು ಪೂರ್ತಿ ಲಾಸ್ ಅಲ್ಲಿ ಇದ್ದು ಇವತ್ತು ಲಾಭಾಂಶ ತಂದೆ. ಇದಕ್ಕೆ ನೇರವಾಗಿ ಕಾರ್ಯದರ್ಶಿಗಳು ನೀವು ಎಲ್ಲಾ ರೀತಿ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ. ರಾಜ್ಯದಲ್ಲಿ ಈ ಕಡೆ ನೋಡ್ರಿ ಅಣ್ಣ, ಈ ಕಡೆ ನೋಡ್ರಿ, ಎಲ್ಲ ಈ ಕಡೆ ನೋಡಿ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಮತ್ತು ಗೃಹ ಸಹಕಾರಿ ಒಂದು ದಿನದ ವಿಶೇಷವಾದ
ಉಪನ್ಯಾಸಕರು ಮತ್ತು ನಿರ್ದೇಶಕರಿಗೆ ವಿಶೇಷವಾದ ತರಬೇತಿಯನ್ನು ನೀಡಿಕೊಂಡು ಈ ತರಬೇತಿಗೆ ನಮ್ಮ ಬಸವರಾಜ್ ಸರ್ ಅವರು ಬಸವರಾಜ್ ಸರ್ ಅವರು ಉಪನ್ಯಾಸಕರಾಗಿ ಆರಂಭಿಸಿದ್ದಾರೆ. ಇದು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ ನಮ್ಮ ಸಹಕಾರ ರಂಗದಲ್ಲಿ ಅನುಭವ ವ್ಯವಸ್ಥೆ ಅಂದರೆ ವಿಶೇಷವಾದ ತರಬೇತಿ ಆ ತರಬೇತಿ ಸಹಕಾರಿಗಳಿಂದ ಉಪನ್ಯಾಸ ಆಗಿರ್ತಕ್ಕಂಥ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರವಿಕುಮಾರ್ ಅವರೇ ಮತ್ತು ಈ ವೇದಿಕೆಯಲ್ಲಿರ್ತಕ್ಕಂಥ ವಿನೋದಮ್ಮ ಅವರೇ ಯೋಜನೆಯ ನಮ್ಮ ಮಾಜಿ ನಿರ್ದೇಶಕರು ಬಂದಿದ್ದಾರೆ, ಉಪಸ್ವಾಮಿ ಇದ್ದಾರೆ, ಹನುಮಂತರಾಯ ಅವರೇ, ಹಿರಿಯ ಸಹಕಾರ ಇದ್ದಾರೆ. ನಾಯಕನಿಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತೇಳಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ರು. ಅದಕ್ಕೆ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಈ ತರಬೇತಿ ಶಿಬಿರ ವಿಶೇಷವಾಗಿ ನಿರ್ವಹಿಸಬೇಕು ಮತ್ತು ಇದು ಎಷ್ಟು ಅವಶ್ಯಕತೆ ಇದೆ ಅಂತ ಇಲ್ಲಿರ್ತಕ್ಕಂಥ ಹಿರಿಯರಾದಂಥ ಎಲ್ಲ ಪ್ರತಿಯೊಬ್ಬರು ನಿರ್ದೇಶಕರು ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ನನಗೆ ನಾನು ಹೆಚ್ಚಿನದಾಗಿ ಏನು ಮಾತಾಡಕ್ ಹೋಗಲ್ಲ. ನಿಮಗೆ ಅವಶ್ಯಕತೆ ಇರೋದು ಈಗ ಉಪನ್ಯಾಸಕರು ಅತಿಥಿ ಉಪನ್ಯಾಸಕರು ಬಂದಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳ್ರಿ, ಗೊತ್ತಿಲ್ಲ ಕೇಳ್ರಿ, ತಿಳ್ಕೊಳ್ರಿ, ಅವ್ರ ಫೋನ್ ನಂಬರ್ ಇಟ್ಕೊಳ್ರಿ. ಬಹಳ ಅವಶ್ಯಕತೆ. ಕಾರ್ಯನಿರ್ವಾಹಕರು ಏನಿದ್ರ ಆಡಳಿತ ಮಟ್ಟಿಗೆ ಇವತ್ತು ಉನ್ನತ ಮಟ್ಟಕ್ಕೆ ತಗೊಂಡು ಕಾರಣನೇ ಅದು. ಇವತ್ತು ಡಿಜಿಟಲೀಕರಣ ಆಗಿದೆ. ಇವತ್ತು ಕೇಂದ್ರ ಸಚಿವರಾದ ಅಮಿತ್ ಶಾ ಅವರು ಪ್ರತಿಯೊಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ. ಈ ದೇಶದಲ್ಲಿ ಯಾವುದೇ ಒಂದು ಸೊಸೈಟಿ ಟ್ಯಾಕ್ಸ್ ಏನಿದೆಯೋ ಅಲ್ಲಿ ಕುತ್ಕೊಂಡು ಗಡಿಗೆ ಕೂಡ ಕಂಪ್ಯೂಟರೈಸೇಷನ್ ಆಗಿದೆ ಅಲ್ಲ, ಕಂಪ್ಯೂಟರೈಸೇಷನ್ ಅಲ್ಲಿ ಕುತ್ಕೊಂಡು ಎಲ್ಲಿ ಏನಾಗಿದೆ, ಎಷ್ಟು ಏನ್ ಶೇರ್ ಹೋಲ್ಡರ್ಸ್ ಇದ್ದಾರೆ, ಏನಾಗಿದೆ ಆ ಸೊಸೈಟಿ ಬಗ್ಗೆ, ಆ ರೀತಿ ಪ್ರತಿಯೊಂದು ರೀತಿಯಲ್ಲಿ ಬಹಳ ಮುಂದೆ ಇದೆ. ನೀವು ಅದನ್ನ ಏನಿದೆಯಾ ಸೊಸೈಟಿಯ ಕಾರ್ಯನಿರ್ವಾಹಕರು ಕಾರ್ಯದರ್ಶಿಗಳಿದ್ದಾರೆ, ಇದರ ಪಾತ್ರ ಬಹಳ ಮುಖ್ಯ. ಯಾಕಂದ್ರೆ 5 ವರ್ಷ ಇರ್ತಾರೆ ಯಾವುದೇ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸದಸ್ಯರು, ಅವರಿಗಿಂತ ನಿಮ್ಮ ಜೊತೆ. ಈಗ ಉದಾಹರಣೆ ನಾನು ಹೇಳ್ಬೇಕಂದ್ರೆ ಇವತ್ತು ನಮ್ಮ ಸಹಕಾರಿ ಕ್ಷೇತ್ರ ಏನಾದ್ರು ಚಿತ್ರದುರ್ಗದಲ್ಲಿ ಇದೆ. ದಿವಂಗತ ಮಾಜಿ ಮಂತ್ರಿಗಳಾದ ಸುಧಾಕರ್ ಅವರು ನಮ್ಮ ಜಿಲ್ಲಾ ಕೇಂದ್ರ ಎಂಡಿ ಅವರು ಇಸಾಕುಲ್ಲಾ ಶರೀಫ್ ಅವರು ಜೋಡಿಸಿದ್ದಾರೆ. ಅವರಿಬ್ಬರ ಒಂದು ಮಾರ್ಗದರ್ಶನದಲ್ಲಿ ಯಾವ ರೀತಿ ಇವತ್ತು ಯಾವ ರೀತಿ ಇತ್ತು, ಯಾವ ರೀತಿ ಬೆಳೆದು ಬಂದಿದೆ ಹಾನಿ ಅದು ಮೈಲಿಗಲ್ಲು ನಿಜವಾಗ್ಲೂ ಇವತ್ತು ಅವರಿಬ್ಬರು ಕಾರಣೀಭೂತರು. ಅದರಲ್ಲಿ ಒಂದು ಜೋಡಿತ್ತು ಇವತ್ತು ಅದು ಯಾವ ರೀತಿ ಆಯ್ತು ಅಂದ್ರೆ ಎಲ್ಲರೂ ಕಣ್ಮುಚ್ಕೊಂಡ್ರೆ ಏನಾಗುತ್ತೆ ಆ ರೀತಿ ಆಗೋದು ವಿಧಿವಶ. ದೇವರ ನೀವೇ ಆಟಕ್ಕೆ ಯಾರು ಇದೆಲ್ಲ ಹೊಳೆಯಲ್ಲ. ಈ ಮುಂದೆ ಬರ್ತಕ್ಕಂಥ ಅದೇ ರೀತಿ ನಡೆಸ್ಕೊಂಡು ಹೋಗಿ ಇಲ್ಲಿ ಕಾರ್ಯನಿರ್ವಾಹಕರು ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ಪ್ರತಿಯೊಂದು ವಿಚಾರ ನಿಮಗೆ ಗೊತ್ತಿರುತ್ತೆ. ನಾವು ಬರೋದು ಹೋಗೋದು ಪ್ರತಿಯೊಂದು ಉದಾಹರಣೆ ನಮ್ಮ ಸೊಸೈಟಿಲಿ ಹಿಂದಿರ್ತಕ್ಕಂಥ ಕಾರ್ಯದರ್ಶಿಗಳು ಯಾವ ರೀತಿ ನಡೆಸ್ತಿದ್ರು, ಈಗ ನಮ್ಮ ಜೊತೆ ಬರ್ತಕ್ಕಂಥ ಕಾರ್ಯದರ್ಶಿ ಯಾವ ರೀತಿ ನಿರ್ವಹಿಸ್ತಾರೆ. ನಾವು ಬಂದು 1 ವರ್ಷ ಆಗಿ ಆಡಳಿತ ಮಾಡಿ ಇವತ್ತು ನಮ್ದು ಪೂರ್ತಿ ಲಾಸ್ ಅಲ್ಲಿ ಇತ್ತು, ಇವತ್ತು ಲಾಭಾಂಶ ತಂದೆ. ಇದಕ್ಕೆ ನೇರವಾಗಿ ಕಾರ್ಯದರ್ಶಿಗಳು ನೀವು ಎಲ್ಲಾ ರೀತಿ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ನನಗೆ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ